ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಎಸ್ ಎಮ್ ಕಿಚನ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹೇರಳಿಕಾಯಿ ಉಪ್ಪಿನಕಾಯಿನ ಹೇಗೆ ಮಾಡ್ಕೊಳ್ಳೋದಂತ ಹೇಳ್ಕೊಡ್ತಾ ಇದ್ದೀನಿ. ಹೇರಳಿಕಾಯನ್ನು ಹೆರಳಿಕಾಯಿ ಹಾಗೆ ಕಂಚಿಕಾಯಿ ಅಂತ ಹೇಳಿ ಕರೀತಾರಂತೆ, ಬಟ್ ನಾವು ನಮ್ಮ ಸೈಡು ಹೇರಳಿಕಾಯಿ ಅಂತ ಕರಿತೀವಿ. ಓಕೆ ಫ್ರೆಂಡ್ಸ್, ಎನಿವೆ ನಾನಿಲ್ಲಿ 4-5 ಹೆರಳಿಕಾಯಿನ ತೊಗೊಂಡಿದ್ದೀನಿ. ಅದನ್ನು ಫಸ್ಟ್ ಬಿಸಿನೀರಲ್ಲಿ 10 ಮಿನಿಟ್ಸ್ ನೆನೆಸ್ಕೊಳ್ಬೇಕಾಗತ್ತೆ. ಹೆರಳಿಕಾಯಿನ ಒಂದು ಒಣಬಟ್ಟೆಯಲ್ಲಿ ನೀರಿನಂಶ ಸ್ವಲ್ಪನೂ ಇಲ್ಲದೆ ಇರೋ ಹಾಗೆ ಒರೆಸಿಟ್ಕೊಂಡು ಯಾವ ಸೈಜ್ ಬೇಕೋ ಆ ರೀತಿ ನೀವು ಹೆರಳಿಕಾಯಿನ ಕಟ್ ಮಾಡ್ಕೊಳ್ಬೇಕು. ಮೀಡಿಯಮ್ ಸೈಜಿಗೆ ಇಲ್ಲಿ ನಾವು ಕಟ್ ಮಾಡ್ಕೊಳ್ತಾ ಇದ್ದೀವಿ. ಒಂದು ಬೀಜ ಇಲ್ಲದೆ ಇರೋ ಹಾಗೆ ಬೀಜಗಳನ್ನ ತೆಗೆದು ಕಟ್ ಮಾಡಬೇಕು. ಇಲ್ದಿದ್ರೆ ಉಪ್ಪಿನಕಾಯಿ ಕಹಿಯಾಗಿ ಟೇಸ್ಟ್ ಬರುತ್ತೆ, ಆಗ ನಿಮಗೆ ತಿನ್ನೋದಕ್ಕೂ ಕೂಡ ಇಷ್ಟ ಆಗಲ್ಲ. ಓಕೆ ಗೈಸ್, ನೆಕ್ಸ್ಟ್ ನಾನು ಇದನ್ನು ಒಂದು ಬಾಕ್ಸಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ನನ್ನ ಕೈಯಲ್ಲಿ 2 ಇಡಿ ಆಗೋಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಕುಲ್ಕಿಟ್ಟು ಒಂದು 3 ಡೇಸ್ ಅದನ್ನು ಬಾಕ್ಸಲ್ಲೇ ಬಿಡಬೇಕು. ನಾನಿಲ್ಲಿ 4-5 ಸುಲಿದಿಟ್ಟಿರೋ ಬೆಳ್ಳುಳ್ಳಿ, ಹಾಗೆ ಹದವಾಗಿ ಹುರ್ಕೊಂಡಿರೋಂಥ ಸಾಸಿವೆ, ಹಾಗೆ ಮೆಂತ್ಯ, ಹಾಗೆ ಒಂದು 1/2 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಬ್ಯಾಡಿಗೆ ಹಾಗೆ ಗುಂಟೂರು ಮೆಣಸಿನ್ಕಾಯಿನ ಖಾರಕ್ಕೆ ಬೇಕಾಗುವಷ್ಟು ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಒಂದು 4-5 ಇಡಿ ಆಗೋಷ್ಟು. ನೆಕ್ಸ್ಟ್ ಇದನ್ನು ಈ ರೀತಿಯಾಗಿ ಗ್ರೈಂಡ್ ಮಾಡಿ ಇಟ್ಕೊಳ್ಬೇಕು. ತುಂಬ ನುಣ್ಣಗೆ ಗ್ರೈಂಡ್ ಮಾಡೋದಕ್ಕೆ ಹೋಗಬೇಡಿ, ಒಂದು ಮೀಡಿಯಮ್ ಆಗಿರಲಿ. ನಾನಿಲ್ಲಿ ಒಂದು ಬಾಣಲಿಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಬೇಕಾಗುವಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಸಿಡಿದ ನಂತರ ನಾನಿಲ್ಲಿ ಇಂಗು ಮತ್ತು ಖಾರನ ಸ್ಟವ್ ಆಫ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಅದನ್ನು ಎಣ್ಣೆ ಒಳಗಡೆ ಚೆನ್ನಾಗಿ ರೀತಿ ಫ್ರೈ ಮಾಡ್ಕೊಳ್ಬೇಕು. ಗ್ಯಾಸ್ ಆಫ್ ಆಗಿರಬೇಕು ಗೈಸ್, ಇಲ್ಲಾಂದರೆ ಖಾರ ಎಲ್ಲ ಸೀದೋಗ್ಬಿಡುತ್ತೆ. ಓಕೆ, ಆ್ಯಂಡ್ ಇದನ್ನು ಚೆನ್ನಾಗಿ ಈ ರೀತಿ ತಿರುಗಿಸ್ಕೊಳ್ತಾ ಇರಬೇಕು. ಎಣ್ಣೆ ಒಳಗಡೆ ಫುಲ್ ಮಿಕ್ಸಪ್ ಆಗೋ ರೀತಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಖಾರದ ಜೊತೆಗೆ 3 ದಿನದಿಂದ ಉಪ್ಪಿನ ಜೊತೆ ನೆನೆಸಿಟ್ಟಿರೋ ಎಳ್ಳಿಕಾಯಿನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ನೋಡಿ ಗೈಸ್, ಈ ರೀತಿ ಅರ್ಧದಷ್ಟು ಎಳ್ಳಿಕಾಯಿ ಉಪ್ಪಿನ ಜೊತೆ ಚೆನ್ನಾಗಿ ಬೆಂದಿರಬೇಕು. ನಂತರ ಹೀಗೆ ಈ ರೀತಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಮತ್ತೆ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ, ಬಿಕಾಸ್ ಸ್ವಲ್ಪ ಉಪ್ಪು ಕಡಿಮೆ ಇದೆ ಅಂತ ಹೇಳಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಹೆರಳಿಕಾಯಿ ಉಪ್ಪಿನಕಾಯಿನ ಮನೆಯಲ್ಲೇ ಹೇಗೆ ಟೇಸ್ಟಿಯಾಗಿ ಮಾಡಿದ್ದೀವಿ ಅಂತ. ಸೊ ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.